ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದ್ರಿ? ಆರಾಮದಿರಲ್ಲ? ಯಾಸ್ ಬರ್ರಿ, ನಿಮ್ಗೆ ಸಿಂಗ್ಯುಲರ್ ಪ್ಲೂರಲ್ ಯಾವ ಥರ ಚೇಂಜಸ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ಇವತ್ತು. ನೋಡ್ರಿ, ಲಾಸ್ಟ್ ಎಸ್ ಯಾವ ಥರ ಯೂಸ್ ಮಾಡ್ತೀರಿ? ಈಗ ಬಾಯ್ ಅಂತ ಬಂದಾಗ ಬಾಯ್ಸ್ ಯೂಸ್ ಮಾಡ್ತೀರಿ, ಈಟ್ ಅಂತ ಬಂದಾಗ ಈಟ್ಸ್ ಮಾಡ್ತೀರಿ, ಪೆನ್ ಅಂತ ಬಂದಾಗ ಪೆನ್ಸ್ ಮಾಡ್ತೀರಿ. ಎಲ್ಲಿ ಯೂಸ್ ಮಾಡ್ತೀರಿ ಇವನ್ನ? ಸಿಂಗ್ಯುಲರ್ ನೌನ್ಸ್ಗಳು ಬಂದಾಗ ಈ ಥರ ಯೂಸ್ ಮಾಡ್ತೀರಿ. ಎಸ್, ಅದೇ ರೀತಿಯಾಗಿ ಒಂದು ವರ್ಡ್ ಯಾವಾಗಿರ್ಲು ಯಾವ ರೀತಿ ಎಂಡ್ ಆಗ್ಬೇಕಂದ್ರೆ ಎಸ್, ಎಕ್ಸ್, ಸಿ ಎಚ್, ಎಸ್ ಎಚ್ ಇಂದ ಎಂಡ್ ಆಗಿತ್ತಂದ್ರ ನೀವು ಲಾಸ್ಟ್ ಎಸ್ ಬಳಸಂಗಿಲ್ಲ, ಇ ಎಸ್ ಬಳಸ್ತೀರಿ. ಹೆಂಗ ನೋಡ್ರಿ, ಬಾಕ್ಸ್ ಇಲ್ಲಿ ಎಕ್ಸ್ ಐತ್ರಿ, ಎಕ್ಸ್ ಐತ್ರಿ, ಇ ಎಸ್ ಬಳಸಿರಿ. ಗ್ಲಾಸ್ ಎಸ್ ಐತ್ರಿ, ಇ ಎಸ್ ಬಳಸಿರಿಲ್ಲ. ಎಸ್, ಈ ತರನಾಗಿರ್ತಕ್ಕಂಥ ಇ ಎಸ್ ಅನ್ನ ಬಳಸ್ತೀರಿ. ಅದೇ ರೀತಿಯಾಗಿ ವಾಯ್ದಿಂದ ಎಂಡ್ ಆಗಿದ್ರ, ಒಂದ್ ಅಕ್ಷರ ವಾಯ್ದಿಂದ ಎಂಡ್ ಆಗಿರ ಏನ್ ಬಳಸ್ತೀರಿ? ನೋಡ್ರಿ, ಐ ಇ ಎಸ್ ಅಂತಕ್ಕಂಥದನ್ನ ಬಳಸ್ತೀರಿ. ಓಕೆ, ಎಸ್ ನೋಡ್ರಿ, ಬೇಬಿ, ಬೇಬೀಸ್, ಐ ಎಸ್ ಬರ್ದ್ರಿ, ವಾಯ್ ಅನ್ನೋದು ಹೋಗ್ತೈತಿ. ಇಲ್ಲಿ ತೇರಿ ಒಳಗೂ ಇಷ್ಟು ಹೋಗ್ತೈತಿ, ವಾಯ್ ಹೋಗ್ತೈತಿ. ಏನ್ ಬಳಸ್ತೀರಿ? ಐ ಇ ಎಸ್ ಬಳಸ್ತೀರಿ. ಹೌದಿಲ್ರಿ? ನೋಡ್ರಿ, ಇನ್ನು ನೆಕ್ಸ್ಟ್ ವಿಡಿಯೋ ಒಳಗೆ ಏನ್ ಹೇಳ್ತಾನೆ ಅಂದ್ರೆ ನಿಮ್ಗ ಎಫ್ ಬಂದಾಗ ಏನ್ ಬಳಸ್ಬೇಕು, ಆಕ್ಸ್ ಅಂತಕ್ಕಂಥ ಒಳಗೆ ಕೇಳಿದಾಗ ಆಕ್ಸಸ್ ಅಂತ ಬರಂಗಿಲ್ಲ, ಅಲ್ಲಿ ಏನ್ ಬಳಸ್ಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ ನಿಮ್ಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್.